ಸಿದ್ದರಾಮಯ್ಯ ಸಿಎಂ ಸೀಟ್ ಸರ್ಕಸ್ ಅಖಾಡಕ್ಕೆ ಈ ಬಾರಿ ಸೀದಾ ಇಳಿದಿರೋದೇ ಸಿಎಂ ಸಿದ್ದರಾಮಯ್ಯ ಅವರು. ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈ ಸಲವೂ ಕೂಡ 5 ವರ್ಷ ಸಿಎಂ ಆಗಿ ಪೂರ್ಣಗೊಳಿಸಲು ಸೀರಿಯಸ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕೆಂತಂದ್ರೆ ನಿನ್ನೆ ಕೂಡ ನೀವು ಗಮನಿಸಬಹುದು, ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆ, ಸಿಎಂ ಸೀಟ್ ಸರ್ಕಸ್ ಅಖಾಡಕ್ಕೆ ಈ ಬಾರಿ ಸೀದಾ ಇಳಿದಿರೋದೇ ಸಿಎಂ ಸಿದ್ದು. ಈ ಸಲವು 5 ವರ್ಷ ಸಿಎಂ ಆಗಿ ಪೂರ್ಣಗೊಳಿಸಲು ಸೀರಿಯಸ್ ಆಗಿದ್ದಾರೆ. ನಮ್ಮಪ್ಪ 5 ವರ್ಷ ಪೂರ್ಣಗೊಳಿಸಲು ಗ್ರೀನ್ ಸಿಗ್ನಲ್ ಇದೆ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆಶಿ ಕ್ಯಾಂಪ್ಗೆ ಸಿದ್ದರಾಮಯ್ಯ ಸೀದಾ ಗದ್ದು. ಇನ್ನು ಮುಖ್ಯವಾಗಿ ಸಿಎಂ ಸೀಟ್ ಸರ್ಕಸ್ ಅಖಾಡಕ್ಕೆ ಈ ಬಾರಿ ಸೀದಾ ಯಾರಪ್ಪ ಇಳಿದಿರೋದು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ. ಇಷ್ಟು ದಿನ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಖಾಡಕ್ಕೆ ಇಳಿದಿದ್ರು, ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ನಮ್ಮಪ್ಪ 5 ವರ್ಷ ಸಿಎಂ ಆಗಿ ಪೂರ್ಣಗೊಳಿಸಲು ಸೀರಿಯಸ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನಮ್ಮಪ್ಪ ಈಗ 5 ವರ್ಷ ಕೂಡ ಪೂರ್ಣಗೊಳಿಸಲು ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೇರೆ ಯಾರು ಹೇಳಿರೋದಲ್ಲ ಇದು, ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. MLC ಆಗಿರೋ ಡಾಕ್ಟರ್ ಯತೀಂದ್ರ ಬಾಯಲ್ಲಿ ಹೇಳ್ಸೇ ಬಿಟ್ರ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆಶಿ ಕ್ಯಾಂಪ್ಗೆ ಸಿದ್ದರಾಮಯ್ಯ ಸೀದಾ ಗುದ್ದು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಏನಾಗ್ತಿತ್ತು ಅಂತ ಅಂದ್ರೆ, ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದವರು ಬ್ಯಾಟ್ ಬೀಸ್ತಾ ಇದ್ರು. ಆದ್ರೆ ಈಗ ಸೀದಾ ಸಿದ್ದರಾಮಯ್ಯ ಅವರ ಅಖಾಡಕ್ಕೆ ಇಳಿದಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮಪ್ಪ 5 ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿತಾರೆ ಎಂಬ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆಶಿ ಕ್ಯಾಂಪ್ಗೆ ಈಗ ಒಂದು ಕಡೆ ಟೆನ್ಷನ್ ಕೂಡ ಆಗ್ತಾ ಇದೆ. ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬೇರೆ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನವರು ಒಳಗೊಳಗೆ ಚರ್ಚೆಯನ್ನ ಮಾಡಿ ಸಿದ್ದರಾಮಯ್ಯ ಅವರೇ 5 ವರ್ಷವೂ ಸಿಎಂ ಆಗಿ ಮುಂದುವರಿಯಲಿ ಅಂತ ಏನಾದ್ರೂ ಸ್ಪಷ್ಟ ಸಂದೇಶವನ್ನ ಪಕ್ಷದಲ್ಲಿರೋರಿಗೆ ಕೊಟ್ಟಿದ್ದಾರಾ? MLC ಆಗಿರೋ ಡಾಕ್ಟರ್ ಯತೀಂದ್ರ ಬಾಯಲ್ಲಿ ಸಿದ್ದರಾಮಯ್ಯ ಅವರೇ ಈ ಒಂದು ವಿಚಾರವನ್ನ ಹೇಳಿಸ್ಬಿಟ್ರ? ಡಿಕೆ ಶಿವಕುಮಾರ್ ಮತ್ತು ಡಿಕೆಶಿ ಕ್ಯಾಂಪ್ಗೆ ಸಿದ್ದರಾಮಯ್ಯ ಈಗ ಸೀದಾ ಗುದ್ದನ್ನ ಕೊಟ್ಟಿದ್ದಾರೆ. ಸಿಎಂ ಸೀಟ್ ಸರ್ಕಸ್ ಅಖಾಡಕ್ಕೆ ಈಗ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರೇ ಇಳಿದಂತೆ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಇಷ್ಟು ದಿನ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಬಣದವರು ಮಾತ್ರ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ರು. ಜೊತೆಗೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸುವ ಕೆಲಸ ಕೂಡ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ, ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು ಅಂತ ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ. ಆಗಾಗ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ರು. ಅದಾದ ನಂತರ ಹೈಕಮಾಂಡ್ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ತುಟಿಕ್ ಅನ್ನಂಗಿಲ್ಲ, ಯಾರೂ ಕೂಡ ಈ ಒಂದು ವಿಚಾರವಾಗಿ ಮಾತನಾಡಂಗಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಇಷ್ಟೆಲ್ಲ ಆದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತ್ರ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ.